ಗೈಸ್ ಈ ಒಂದು ವಿಡಿಯೋ ಮಾಡೋದಕ್ಕೆ ಸತತ 10 ದಿನಗಳ ಕಾಲ ರಿಸರ್ಚ್ ಮಾಡಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಅನ್ನೋದು ಅವಶ್ಯಕತೆನೆ. ಎಲ್ಲರೂ ಕೂಡ ದುಡ್ಡು ಬೇಕು. ಅದರಲ್ಲಿ ನಮ್ಮ ಆಲ್ಮೋಸ್ಟ್ ಸ್ಟೂಡೆಂಟು ತುಂಬ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಅವ್ರ ಲೈಬ್ರರಿ ಫೀಸ್ ಆಗಿರ್ಬೋದು, ಅವ್ರ ಸ್ಕೂಲ್ ಫೀಸ್ ಆಗಿರ್ಬೋದು ತುಂಬ ಕಷ್ಟಪಟ್ಟು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಆಗಿ ಆ ಒಂದು ಕಷ್ಟ ಏನಂತ ಗೊತ್ತು ಇದ್ದು ನಾನು ಕೂಡ ಕಷ್ಟಪಟ್ಟು ಇವತ್ತು ಇಲ್ಲಿ ಬಂದೇನೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ 10 ದಿನಗಳ ಕಾಲ ರಿಸರ್ಚ್ ಮಾಡಿ ನಾನು ನಿಮಗೋಸ್ಕರ 5 ಇಂಪಾರ್ಟೆಂಟ್ ಸ್ಕಿಲ್ಸ್ ತಂದಿದ್ದೀನಿ. ಈ 5 ಸ್ಕಿಲ್ಸ್ ನೀವು ಯೂಸ್ ಮಾಡ್ಕೊಂಡು ಆರಾಮಾಗಿ ಈ 5 ಸ್ಕಿಲ್ ಅಂದರೆ ಈ 5 ಸ್ಕಿಲ್ಲಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಕೂತು ಮಾಡ್ಕೊಳ್ಬೋದು. ಏನು ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಉಂಟು ಈ 5 ಸ್ಕಿಲ್ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ಉಂಟು ಯಾಕಂದ್ರೆ ತುಂಬ ಜನರ ಹತ್ರ ಸ್ಕಿಲ್ಸ್ ಇದೆ, ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಆದ್ರೆ ಬಟ್ ಅವ್ನು ತೋರಿಸ್ತಲ್ಲ. ಜಸ್ಟ್ ಏನು ಮಾಡೋಂಗಿಲ್ಲ. ಈ 5 ಸ್ಕಿಲ್ ನೀವು ಏನಾದರೂ ಇಂಪ್ರೂವ್ ಮಾಡ್ಕೊಂಡು ನಿಮ್ಮ ಮೈಂಡಲ್ಲಿ ನೀವು ಅಳವಡಿಸ್ಕೊಂಡು 5 ಸ್ಕಿಲ್ ನೀವು ಏನಾದರೂ ಇಂಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ನೀವು ಆರಾಮಾಗಿ ನೀವು ಮನೆಯಲ್ಲಿ ಕೂತು ನೀವು ಮಾಡ್ಕೊಳ್ಬೋದು. ಯಾಕಂದ್ರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಅಂದರೆ 9th ಕ್ಲಾಸ್ ಆಗಿರ್ಬೋದು, ಮತ್ತು 10th ಆಗಿರ್ಬೋದು, 2nd PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಷ್ಟೋ ಜನ ಅವರು ಸ್ಕೂಲ್ ಫೀಸು ಮತ್ತು ಅವ್ರ ಲೈಬ್ರರಿ ಖರ್ಚು ಮತ್ತು ಪಾಕೆಟ್ ಮನೆ ಖರ್ಚಿಗೋಸ್ಕರ ಅಲ್ಲಿ ಇಲ್ಲಿ ಕಷ್ಟಪಡ್ತಾ ಇರ್ತಾರೆ. ತುಂಬ ಜನ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಧಾರವಾಡ ಕಡೆ ಆ್ಯಕ್ಚುಲಿ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಈ 5 ಸ್ಕಿಲ್ನಿಂದ ನೀವು ನಿಮ್ಮ ಮೈಂಡ್ ಇಂಪ್ರೂವ್ ಕೂಡ ಆಗುತ್ತೆ. ಯಾವುದೇ ರೀತಿಯಲ್ಲಿ ನಿಮ್ಮ ಮೈಂಡ್ ಇಂಪ್ರೂವ್ ಕೂಡ ಆಗುತ್ತೆ, ಮತ್ತು ಅದ್ರ ಜೊತೆ ಈ ಸ್ಕಿಲ್ನಿಂದ ನಿಮಗೆ ಎಜುಕೇಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಅದರಿಂದ ನಿಮ್ಗೆ ಕೂಡ ಆರಾಮಾಗಿ ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಪಾಕೆಟ್ ಮನಿ ಕೂಡ ನಡೆಸ್ಬೋದು. ಅದು ಯಾವ ಒಂದು ಸ್ಕಿಲ್ಲು ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪ್ರಮೋಷನ್ ಏನೂ ಇಲ್ಲ. ನಾ ಹೇಳೋ ಒಂದು ಪ್ರತಿಯೊಂದು ಸ್ಕಿಲ್ ಕೂಡ ನಿಮ್ಮ ಮೈಂಡಲ್ಲಿ ಇದ್ದಿರುತ್ತೆ, ಅದ್ರ ಬಟ್ ನಿಮ್ಗೆ ಗೊತ್ತಿರಲ್ಲ. ಜಸ್ಟ್ ಈ ಸ್ಕಿಲ್ ಯೂಸ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಅಷ್ಟು ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದವನು. ಸಪೋರ್ಟ್ ಮಾಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಬೇಕಾರೆ ಈ ಸ್ಕಿಲ್ ಅನ್ನೋದು ಯಾವ ಸ್ಕಿಲ್ ಆಗಿರ್ಬೋದು. ಈಗ ಇತ್ತೀಚೆಗೆ ನೋಡ್ಬೋದು ಈ 2000 ಪ್ರೆಸೆಂಟಲ್ಲಿ ಯಾವ ರೀತಿ ನಡೀತಿದೆ ಜನ್ರೇಷನ್ ನೀವು ತಿಳ್ಕೊಬೇಕು. ಜನ್ರೇಷನ್ ತುಂಬ ಇದೆ, ಕಾಂಪಿಟೇಷನ್ ಕೂಡ ತುಂಬ ನಡೀತಾ ಇದೆ. ಅದರಲ್ಲಿ ಹೇಳ್ಬೇಕಾರೆ ಈ ಜಾಬ್ ಆಗಿರ್ಬೋದು ಯಾವುದೋ ಒಂದು ಇದ್ರೂ ಕೂಡ ತುಂಬ ನಡೀತಿದೆ. ಆದ್ರೆ ಬಟ್ ನಾ ಈ ಸ್ಕಿಲ್ ಈ 10 ದಿನಗಳಿಂದ ರಿಸರ್ಚ್ ಮಾಡಿದ್ದೀನಲ್ಲ, ಈ ಸ್ಕಿಲ್ಲು ಈ ಪ್ರತಿ ಒಂದು ಸ್ಕಿಲ್ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಗೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಈ ಸ್ಕಿಲ್ ಎಲ್ಲ ಇಂಪಾರ್ಟೆಂಟ್ ನಿಮಗೋಸ್ಕರ ಮಾಡಿದೆ ಎಲ್ಲ. ಆ್ಯಕ್ಚುಲಿ ಉಂಟು ಯಾವ ಸ್ಕಿಲ್ ಅಪ್ಪ ಏನೋ ತುಂಬ ಸಿಂಪಲ್. ಪ್ರತಿ ಒಂದು ಕೂಡ ನಾನು ಬರ್ದಿದ್ದೀನಿ, ಬರೆದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿ ಒಂದರಿಂದ ಇದನ್ನಾಗುತ್ತೆ. ಈಗ ಸ್ಕಿಲ್ ಬಂದ್ಬಿಟ್ಟು ಮೊದಲನೇ ಸ್ಕಿಲ್ ಬಂದ್ಬಿಟ್ಟು ಏನಪ್ಪ ತುಂಬ ಸಿಂಪಲ್. ನೀವು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲಿಯಾದ್ರೂ ಟೂರಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಹೋಗ್ತಾ ಇರ್ತಾರೆ. ಆದ್ರೆ ಬಟ್ ಈ ಹೋಗೋದ್ ಮುಂದೆ ಅಂದರೆ ನೀವು ಹೋಗ್ತಾ ಇರ್ತಾರೆ, ಆದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಅಥವಾ ನಿಮ್ಮೊಂದು ಹತ್ರ ಒಂದು ಕ್ಯಾಮ್ರಾ ಇದ್ರೆ ಸಾಕು. ಕ್ಯಾಮ್ರಾ ಇಲ್ಲ ಅಂದ್ರೆ ಬಿಡಿ, ಕ್ಯಾಮ್ರಾ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಒಂದು ಮೊಬೈಲ್ ಇದ್ರೆ ಸಾಕು. ಏನೂ ಮಾಡೋಂಗಿಲ್ಲ. ಅಲ್ಲಿ ಇದ್ದಂಥ ಕೆಲವೊಂದಷ್ಟು ಪ್ಲೇಸಸ್, ಆ ಪ್ಲೇಸಸ್ ಬಗ್ಗೆ ನೀವು ಫೋಟೋ ತೆಗೆದು ಆ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡಿ ಇದು ಮಾಡ್ಬೋದು, ದುಡ್ಡು ಮಾಡ್ಬೋದು. ಆ್ಯಕ್ಚುಲಿ ನೀವು ಅನ್ಬೋದು ಬ್ರದರ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ದುಡ್ಡು ಯಾರು ಕೊಡ್ತಾರೆ ಅಂತ ನೀವು ಅನ್ಬೋದು. ಬರುತ್ತೆ. ಏನಪ್ಪ ಸ್ಕಿಲ್ ಮೊದಲನೇ ನಂಬರ್ ಬಂದ್ಬಿಟ್ಟು ಸ್ಕಿಲ್ ಯಾವುದಪ್ಪ ಅಂದ್ರೆ ಪ್ರಿಂಟೆಸ್ಟ್ ಅಂತ ಬಂದ್ಬಿಟ್ಟು. ಅಂದರೆ ಪ್ರಿಂಟೆಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಜಸ್ಟ್ ಆ ಒಂದು ಅಪ್ಲಿಕೇಶನ್ ನೀವೇನು ನೋಡ್ಕೊಂಡು ನೀವು ತೆಗೆದಂಥ ಫೋಟೋ ನೀವು ಅದರಲ್ಲಿ ಹಾಕಿ ಅದರಲ್ಲಿ ನೀವು ಪೋಸ್ಟ್ ಮಾಡಿ ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಏನು ಬರುತ್ತೆ, ನೀವು ಪ್ರೊಫೆಷನಲ್ ಅಕೌಂಟಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು. ಏನಂತ ಪ್ರೊಫೆಷನಲ್ ಅಕೌಂಟಾಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಲಾಗಿನ್ ಆಗಿದ ತಕ್ಷಣ ಎಲ್ಲ ಬರುತ್ತೆ. ಲಾಗಿನ್ ಆಗಿ ಪ್ರೊಫೆಷನಲ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಂಡು ಅದರಂತರ ಏನು ಮಾಡ್ಕೊಂಡು ನೀವು ಫೋಟೋ ತೆಗೆದಂಥ ಫೋಟೋ ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಅದರಿಂದ ನಿಮಗೆ ದುಡ್ಡು ಅನ್ನೋದು ಬರುತ್ತೆ. ನೀವು ನಂಬಲ್ಲ, ಪ್ರಿಂಟೆಸ್ಟ್ನಿಂದ ಕೂಡ ದುಡ್ಡು ಬರುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಮತ್ತೊಂದು ಆಪ್ಷನ್ ಇದೆ ಅದರಲ್ಲಿ. ಯಾವುದಂದ್ರಪ್ಪ ಲಿಂಕ್ಸ್, ಒಂದು ಪ್ರಾಡಕ್ಟ್ ಲಿಂಕ್ ನೀವು ಹಾಕ್ಬೋದು. ಪ್ರಾಡಕ್ಟ್ ಲಿಂಕ್ ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ನೀವು ತೆಗೆದಿರ್ತಾರೆ ಫೋಟೋ, ಅದರ ಫೋಟೋ ತೆಗೆದು ಅದ್ರ ಜೊತೆ ಅದ್ರ ಬಡ್ಡೆ ಅಂದರೆ ಅದ್ರ ತೆಳಗಡೆ ಲಿಂಕ್ಸ್ ಅಲ್ಲಿ ಏನು ಮಾಡ್ತೀರಾ, ನೀವು ಒಂದು ಅಪ್ಲೇಟ್ ಮಾರ್ಕೆಟಿಂಗ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಅದ್ರ ಬಗ್ಗೆ ವಿಡಿಯೋ ಮಾಡಿದೆ. ಜಸ್ಟ್ ಒಂದು ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಬೇಕು, ಜಸ್ಟ್ ಆ ಪ್ರಾಡಕ್ಟ್ ಲಿಂಕ್ಸ್ ಅನ್ನೋದು ಅದರಲ್ಲಿ ಹಾಕ್ಬೋದು. ಅದರಿಂದ ಪೋಸ್ಟ್ ಮಾಡೋದು. ಪೋಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಯಾರೇ ಆಗಿರೋ ಪ್ರಿಂಟೆಸ್ಟಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಅದ್ರ ಪ್ರಾಡಕ್ಟ್ ಇಷ್ಟವಾದ್ರೆ ಖರೀದಿ ಮಾಡ್ಬೇಕಾದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಿಗೆ ಅಮೆಜಾನ್ ಓಪನ್ ಆಗುತ್ತೆ. ಅಮೆಜಾನಿಂದ ಏನು ಮಾಡುತ್ತೆ, ಪರ್ಚೇಸ್ ಮಾಡಿದ್ರೆ ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ. ಆ ಕಮಿಷನ್ ಸಿಗೋದ್ರಿಂದ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಈ ಸ್ಕಿಲ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಜನರಿಗೆ ಗೊತ್ತಿಲ್ಲ, ಎಲ್ಲಿ ಟೂರ್ ಹೋಗ್ತಾ ಇರ್ತಾರೆ. ಆದ್ರೆ ಆ ಟೂರ್ ಇದಂತ ಯಾವುದೊಂದು ಪ್ಲೇಸ್ ಆಗಿರೋ ಬೆಸ್ಟ್ ಪ್ಲೇಸ್ ಫೋಟೋ ತೊಗೊಂಡು ಅದನ್ನ ಅಪ್ಲೋಡ್ ಮಾಡಿ ಇಲ್ಲ ಪ್ರಾಡಕ್ಟ್ ಲಿಂಕ್ಸ್ ಅದರಲ್ಲಿ ಹಾಕಿ ನೀವು ಅರ್ನ್ ಮಾಡಿ. ಒಂದು ಅಪ್ಡೇಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿ. ಮಾಡೋದಕ್ಕೆ ಬರಲಿಲ್ಲ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ನಾ ಇರೋದೇ ನಿಮಗೋಸ್ಕರ ವಿಡಿಯೋ ಮಾಡಿದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಐ ಕಡೆಯಲ್ಲಿ ಹಾಕ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸ್ಕಿಲ್ ನಂಬರ್ ಮೊದಲನೇದು ಬಂದ್ಬಿಟ್ಟು.
ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ, ಪ್ರತಿಯೊಬ್ಬರು ಕೇಳ್ಬೇಕಾರೆ. ಇದು ಮೊದಲನೇದು ಬಂತು. ಇನ್ನು ಸೆಕೆಂಡ್ ಸ್ಕಿಲ್ ಬಂದ್ಬಿಟ್ಟು ಏನಪ್ಪಾ, ವಾಯ್ಸ್ ಆರ್ಟಿಸ್ಟ್ ಅಂತ ಬಂದ್ಬಿಟ್ಟು. ತಲೆನೇ ಓಡ್ತಾ ಇಲ್ಲ ಕಣೋ, ಬಹಳ ಹೊಟ್ಟೆ ಆಗ್ಬಿಟ್ಟಿದೆ, ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡ ಪಟ್ಲು. ಐಡಿಯಾ ಬಟ್ ನಾನು ಕೊಡ್ತೀನಿ. ವಾಯ್ಸ್ ಆರ್ಟಿಸ್ಟ್ ಅನ್ನೋದು ತುಂಬಾ ಜನ ಹತ್ರ ಇದೆ, ಟ್ಯಾಲೆಂಟ್ ಅನ್ನೋದು ಇದೆ, ಅವ್ರ ಹತ್ರ ಕಲೆ ಇದೆ. ಯಾವ ಅಂತಂದ್ರ ಬೇರೆ ಬೇರೆ ನಮ್ಮ ರವಿಚಂದ್ರ ಆಗಿರ್ಬೋದು, ನಮ್ಮ ಪುನೀತ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಇವರು ವಾಯ್ಸ್ ಅವರನ್ನು ತುಂಬಾ ಜನ ಮಾಡ್ತಾ ಇರ್ತಾರೆ. ಆದ್ರ ಬಟ್ ಅವರಲ್ಲಿ ಇದ್ದಂತ ಟ್ಯಾಲೆಂಟ್ ತೋರಿಸ್ತಾ ಇರಲ್ಲ. ಆಕ್ಚುಲಿ ವಾಯ್ಸ್ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಆದ್ರ ಬಟ್ ಈ ವಾಯ್ಸ್ ಆರ್ಟಿಸ್ಟ್ ಮಾಡೋದ್ರ ದುಡ್ಡು ಕೂಡ ಮಾಡ್ಬೋದು. ಈ ಒಂದು ಸ್ಕಿಲ್ ಯೂಸ್ ಮಾಡ್ಕೊಂಡು ನೀವು ವೈರಲ್ ಕೂಡ ಆಗ್ಬೋದು. ಹೆಂಗಪ್ಪ ಅಂದ್ರ ವಾಯ್ಸ್ ಆರ್ಟಿಸ್ಟ್ ನೀವು ಏನ್ಬೋದು ಅಂದ್ರೆ ಕಾರ್ಟೂನ್ ವಿಡಿಯೋ ಮಾಡ್ಬೋದು, ಮತ್ತೆ ಯಾವುದೋ ಒಂದು ನಮ್ಮ ಸೆಲೆಬ್ರಿಟಿಗಳು ಇದಂತ ಅವರೊಂದು ವಾಯ್ಸ್ ನಿಮ್ ಮಿಮಿಕ್ರಿ ಮಾಡ್ಬೋದು. ಇದ್ರ ಮೂಲಕ ದುಡ್ಡು ಮಾಡೋದಂದ್ರೆ ಯಾವ ರೀತಿ ಅಂದ್ರೆ ಯಾವಾಗ ಆಕ್ಚುಲಿ ನಾನು ನಿಮಗೆ ಕ್ಲಿಯರ್ ಹೇಳ್ತೀನಿ. ಇದರಿಂದ ನಮ್ಗೆ ದುಡ್ಡು ಹೆಂಗ್ ಸಿಗುತ್ತೆ, ಏನು ಮಾಡಂಗಿಲ್ಲ. ನೀವು ಮಾಡ್ಬೇಕಾದ ಕೆಲಸ ಏನಂದ್ರೆ, ಒಂದು ಇನ್ಸ್ಟಾಗ್ರಾಮ್ ID ಮಾಡೋದು, ಸೆಕೆಂಡ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋದು, ಥರ್ಡ್ ಬಂದ್ಬಿಟ್ಟು ಫೇಸ್ಬುಕ್ ID ಮಾಡೋದು. ಈ ಮೂರು ಮಾಡೋದು. ಈ ಮೂರಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವಾಯ್ಸ್ ಮಿಮಿಕ್ರಿ ನಿಮ್ಗೆ ಏನ್ ಬರುತ್ತೆ ಅದನ್ನಕ್ಕೆ ನೀವೇನಾದ್ರೂ ಕಾರ್ಟೂನ್ ಬಗ್ಗೆ ಮಾಡ್ತಾ ಇದ್ರೆ ಕಾರ್ಟೂನ್ ಅದ್ರ ಸೈಡ್ಗಡೆ ಕಾರ್ಟೂನ್ ಇದನ್ನ ಹಾಕೋದು ವಿಡಿಯೋ, ಅದ್ರ ಜೊತೆ ಸೈಡ್ಗಡೆ ಬಂದ್ಬಿಟ್ಟು ನಿಮ್ಮ ವಾಯ್ಸ್ ಆನ್ ಮಾಡೋದು. ಇಲ್ಲ ನೀವು ಸೆಲೆಬ್ರಿಟಿ ಮಾಡ್ತಾ ಅವ್ರ ಸೆಲೆಬ್ರಿಟಿ ಫೋಟೋ ಹಾಕೋದು, ಅದ್ರ ತರ ನೀವು ಅದ್ರ ಸೈಡ್ಗಡೆ ನಿಮ್ಮ ವಾಯ್ಸ್ ಆನ್ ಮಾಡೋದು. ಈ ರೀತಿ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ಆಟೋಮೆಟಿಕ್ ರೀಚ್ ಸಿಗುತ್ತೆ. ಯಾಕಂದ್ರೆ ಈಗ ನೀವು ಕಾರ್ಟೂನ್ ವಿಡಿಯೋ ಮಾಡೋದು, ಆ ವಾಯ್ಸ್ ನೋಡಿರ್ತಾರೆ ಜನ. ಇದರಿಂದ ಏನಾಗುತ್ತೆ, ಈ ಕಾರ್ಟೂನ್ ವಿಡಿಯೋ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್ ಕಾರ್ಟೂನ್ ವಿಡಿಯೋ ಏನ್ ಮಾಡ್ತಾರೆ ಅದು ನೋಡ್ತಾರೆ. ಅವ್ರು ನೋಡಿದ ತಕ್ಷಣ ಕಾರ್ಟೂನ್ ವಿಡಿಯೋ ಹೆಂಗ್ ಕಂಪ್ನಿಗಳು ಅವ್ರು ನಿಮ್ ಡೈರೆಕ್ಟ್ ಮೇಲ್ ಮೂಲಕ ಇರೋ ನಿಮ್ ಡೈರೆಕ್ಟ್ ಕಾಲ್ ಕೂಡ ಮಾಡ್ತಾರೆ. ನಮ್ಮಲ್ಲಿ ಈ ರೀತಿ ಇದೆ ಬನ್ನಿ ಅಂತ ಹೇಳ್ತಾರೆ. ನೀವು ಅನ್ಬೋದು ಬ್ರದರ್ ಆಗುತ್ತಾ? 100% ಆಗುತ್ತೆ. ಇದು ಒಂದೇ ಅಲ್ಲ, ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ದಲ್ಲಿ ನೀವು ಹೋಗೋ ಅವಶ್ಯಕತೆ ಇರುತ್ತೆ. ಅಂದ್ರೆ ಚಾನ್ಸಸ್ ಸಿಗುತ್ತೆ ನಿಮಗೆ. ನೀವು ಕೂಡ ನಿಮಗೂ ಸೆಲೆಬ್ರಿಟಿ ಆಗೋ ಚಾನ್ಸಸ್ ಸಿಗುತ್ತೆ. ನೀವು ಕೂಡ ಮೇಲ್ಗಡೆ ಹೋಗ್ಬೋದು ಈ ವಾಯ್ಸ್ ಆರ್ಟಿಸ್ಟ್ ಮೂಲಕ. ತುಂಬಾ ಜನರ ಹತ್ರ ಕಲೆ ಇದೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಇದೆ, ನೋಡಿದೀನಿ. ಅದ್ರ ಬಟ್ ಯಾರು ತೋರಿಸ್ಕೊಡಲ್ಲ. ಮಾಡಿ, ಕ್ಯಾಮರಾ ಮುಂದೆ ಭಯ ಪಡೋಕೆ ಅವಶ್ಯಕತೆ ಇಲ್ಲ, ಮಾಡಿ. ಇದರಿಂದ ಏನಂತ ನಿಮಗೆ ಈಗ ಕಾರ್ಟೂನ್ ವಿಡಿಯೋ ಮಾಡಿದ್ರೆ, ಕಾರ್ಟೂನ್ ಬಗ್ಗೆ ನೀವು ಏನಾದ್ರು ಮಾಡಿದ್ರೆ, ಈ ಕಾಮಿಡಿ ಆಗಿರ್ಬೋದು ಏನಾದ್ರು ಮಾಡಿದ್ರೆ, ಆ ವಾಯ್ಸ್ ಇಷ್ಟ ಅವ್ರು ತಗೋತಾರೆ, ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಇದು ಒಂದೇ ಅಲ್ಲ, ನೀವು ಈಗ ಸೆಲೆಬ್ರಿಟಿಗಳು ವಾಯ್ಸ್ ಅವ್ರು ಮಿಮಿಕ್ರಿ ಮಾಡಿದ್ರೆ ಏನಂತೆ, ಒಳ್ಳೆ ವಾಯ್ಸ್ ನೀವು ಕೊಟ್ಟರೆ ಏನಂತೆ, ಕೆಲವೊಂದಷ್ಟು ಶೋಗೆ ನಿಮ್ಮ ವಾಯ್ಸ್ ಬೇಕಾಗಿರುತ್ತೆ. ಕೆಲವೊಂದಷ್ಟು ಪಾತ್ರ ಆಕ್ಟಿಂಗ್ ಮಾಡೋದಕ್ಕೆ ಅದರಲ್ಲಿ ನಿಮ್ಮೊಂದು ವಾಯ್ಸ್ ಡಬ್ಬಿಂಗ್ ಬೇಕಾಗಿರುತ್ತೆ. ಅದರಿಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅದೆಲ್ಲ ಸಿಗ್ಬೇಕಾದ್ರೆ ನೀವು ಏನು ಮಾಡ್ಕೋ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಕೋ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರೋ, ಯೂಟ್ಯೂಬ್ ಆಗಿರ್ಬೋದು, ಈ 3 ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಈಗಿನ ದಿನದಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಈ 3 ಪ್ಲಾಟ್ಫಾರ್ಮ್ ಇದ್ರೆ ಸಾಕು, ಆರಾಮಾಗಿ ನೀವು ಬೆಳೀತೀರ. ನೋಡಿದ್ರೆ ಎಷ್ಟೋ ಜನ ಆಗಿದೆ, ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾದಿಂದ ಅಲ್ಲಿ ಹೋಗಿ ಕೂತಿದ್ದಾರೆ, ಸೆಲೆಬ್ರಿಟಿ ಆಗಿದ್ದಾರೆ. ದೊಡ್ಡ ದೊಡ್ಡ ಅಂದ್ರೆ ಅಪ್ನೋರ್ ಚೀಟಿ ಸಿಕ್ಕಿದೆ, ಅಂದ್ರೆ ದೊಡ್ಡ ದೊಡ್ಡ ಅವಕಾಶ ಸಿಕ್ಕಿದೆ. ಮಿಸ್ ಮಾಡ್ಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮದರ ಸ್ಟೂಡೆಂಟ್ ಹತ್ರ ತುಂಬಾ ಜನ ಹತ್ರ ನೋಡಿದ್ದೀನಿ. ಸ್ಟೂಡೆಂಟ್ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಹತ್ರ ಈ ರೀತಿ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಅವ್ರು ಅಪ್ನೋರ್ ಚೀಟಿ ಕೊಡ್ತಾರೆ, ಅಂದ್ರೆ ನಿಮ್ಗೆ ಕೊಡ್ತಾರೆ, ಬನ್ನಿ ಸರ್ ಅಂತ ಅದನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನ್ ಮಾಡೋದು, ನೀವು ವಾಯ್ಸ್ ಓವರ್ ಮಾಡಿ ಇಲ್ಲಿ ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಕೂಡ ದುಡ್ಡು ಮಾಡ್ಬೋದು. ಇಲ್ಲ ಅಂತೇನಲ್ಲ, ಮಾಡ್ಬೋದು. ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ನಿಮಗೆ ಹೆಸರು ಕೂಡ ಆಗುತ್ತೆ, ನೀವು ಒಬ್ಬರು ಸೆಲೆಬ್ರಿಟಿ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಸ್ಕಿಲ್ಸ್. ಇದು ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ಬೇಕಾರೆ ಇದೆಲ್ಲ ಯೂಸ್ ಆಗ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಬೇಕು. ನೀವೇನು ಮಾಡ್ಕೊ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಕೊ. ಇಷ್ಟೇ. ಇದು ಸೆಕೆಂಡ್ ಬಂದ್ಬಿಟ್ಟು. ಇನ್ನು ಥರ್ಡ್ ಸ್ಕಿಲ್ ಬಂದ್ಬಿಟ್ಟು ಎಲ್ಲ ನಮ್ಮ ಸ್ಟೂಡೆಂಟ್ ಡಿಗ್ರಿ ಆಗಿರ್ಬೋದು, 10th ಆಗಿರ್ಬೋದು, ಪ್ರತಿಯೊಬ್ಬರು ಹೇಳ್ತಾ ಇದೀನಿ, ಸ್ಟೂಡೆಂಟ್ಸ್ ತುಂಬಾ ಯೂಸ್ ಆಗುತ್ತೆ ಈ ಒಂದು ಸ್ಕಿಲ್. ಏನಪ್ಪ, ಟೀಚರ್ ಸ್ಕಿಲ್ ಅಂತ ಬಂದ್ಬಿಟ್ಟು, ಅಂದ್ರೆ ಟೀಚರ್ ಸ್ಕಿಲ್ ಅಂದ್ರೆ ಟೀಚರ್ಸ್ ಅಂತ ಬಂದ್ಬಿಟ್ಟು ಏನಪ್ಪ, ನೀವು ಟೀಚಿಂಗ್ ಮಾಡೋದು. ಟೀಚಿಂಗ್ ಅಂದ್ರೆ ಯಾವ ರೀತಿ ಅಂದ್ರೆ ಬೇಕಾ, ನೀವು ಹೇಗಾದ್ರೂ ಸ್ಟಡಿ ಮಾಡಿರ್ತಾರ, ಡಿಗ್ರಿ ಓದ್ತಾ ಇರ್ತಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ನೀವೇನು ಮಾಡೋದು, ಟೀಚಿಂಗ್ ಮಾಡೋದು. ಟೀಚಿಂಗ್ ಮಾಡಿ ನೀವು ದುಡ್ಡು ಮಾಡ್ಬೋದು. ಯಾವ ರೀತಿ ಅಂದ್ರೆ ಇದರಲ್ಲಿ 2 ಟೈಪ್ ದುಡ್ಡು ಮಾಡ್ಬೋದು. ಯಾವ ರೀತಿ ಅಂದ್ರೆ, ಒಂದು ಆಫ್ಲೈನ್ ಮೂಲಕ ಮಾಡಬಹುದು. ಆಫ್ಲೈನ್ ಅಂದ್ರೆ ಈ ಸ್ಕೂಲ್ಸ್ ಅಲ್ಲಿ ಇಲ್ಲಿ ಹೋಗಿ ಮನೆ ಹೋಗಿ ಭೇಟಿ ನೀಡಿ ಅವರು ಟೀಚಿಂಗ್ ಮಾಡ್ಬೋದು. ಇಲ್ಲ ನಿಮ್ಮ ರೂಮಲ್ಲಿ ಒಂದು ಇನ್ನು ಮಾಡ್ಕೊಂಡು ಕ್ಲಾಸ್ ಮಾಡ್ಕೊಂಡು ಸ್ಟೂಡೆಂಟ್ ಎಲ್ಲ ಕರ್ಕೊಂಡ್ಬಂದು ಅಲ್ಲಿ ಟೀಚಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಮತ್ತೆ ಬೇರೆ ಕಡೆ ವಿಸಿಟ್ ಮಾಡಿ ಟೀಚಿಂಗ್ ಮಾಡ್ಬೋದು. ಇದೊಂದು ಮೊದಲನೇದು ಬಿಟ್ಟು, ಇದ್ರ ಮೂಲಕ ಕೂಡ ನೀವು ದುಡ್ಡು ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಆನ್ಲೈನ್ ಟೀಚಿಂಗ್ ಕೂಡ ಮಾಡ್ಬೋದು. ನೀವು ಆನ್ಲೈನ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಮೂಲಕ ಕೂಡ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಮೊದಲನೇ ಟೀಚಿಂಗ್ ಬಂದಂದ್ರೆ ಆಫ್ಲೈನ್ ಟೀಚಿಂಗ್ ಹೇಳ್ಬಿಡ್ತೀನಿ. ಯಾವ ರೀತಿ ಅಂದ್ರೆ, ಇದರಿಂದ ಯಾವ ರೀತಿ ಮಾಡೋದಂದ್ರೆ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ ನೋಡಿ. ನೀವೀಗ ಹೇಗಾದ್ರೂ ಡಿಗ್ರಿ ಆಗಿರ್ಬೋದು, ಏನಾದರೂ ಓದ್ತಾ ಇದ್ದೀರಾ, ಸ್ಟೂಡೆಂಟು ನೀವು ಡಿಗ್ರಿ ಎಲ್ಲ ಓದ್ಕೊಂಡು ಕಾಂಪಿಟೇಟಿವ್ ಓದ್ತಾ ಇರ್ತಾರೆ. ಅವಾಗ ನಿಮಗೆ ಟೀಚಿಂಗ್ ಅನ್ನೋದು ಗೊತ್ತಿರುತ್ತೆ. ಈ 1ನೇಂತರಿಂದ 6ನೇವರೆಗೂ ಈ ಸಮಾಜ ವಿದ್ಯೆನ ಈ ಎಲ್ಲ ಓದಿರ್ತಾರೆ, ನಿಮ್ಗೆ ಗೊತ್ತಾಗಿರುತ್ತೆ. ನಿಮಗೆ ಏನಾದರೂ ನೀವು ಓದೇ ಇರ್ತಾರೆ. ಅವಾಗ ನೀವು ಏನು ಮಾಡೋದು, ಈ 1ನೇ ಕ್ಲಾಸ್ ಆಗಿರ್ಬೋದು, 2 ಕ್ಲಾಸ್ ಆಗಿರ್ಬೋದು, 7th ಕ್ಲಾಸ್ ಆಗಿರ್ಬೋದು, 8th ಕ್ಲಾಸ್ ಆಗಿರ್ಬೋದು, 5th ಕ್ಲಾಸ್ ಆಗಿರ್ಬೋದು, 4th ಕ್ಲಾಸ್ ಆಗಿರ್ಬೋದು, ಇಂಥ ಒಂದು ವಿದ್ಯಾರ್ಥಿಗಳಿಗೆ ನೀವೇನು ಟೀಚಿಂಗ್ ಮಾಡೋದು. ಇದು ಆಫ್ಲೈನ್ ಹೆಂಗ್ ಮಾಡೋದು ಅಂದ್ರೆ, ನಿಮ್ಮ ಸ್ಕೂಲ್ ಹತ್ತಿರದಲ್ಲಿ ಸ್ಕೂಲ್ ಇದ್ರೆ, ಏರಿಯಾನಿಂದ ಹತ್ತಿರದಲ್ಲಿ ಸ್ಕೂಲ್ ಇದ್ರೆ ಭೇಟಿಯಾಗಿ, ಇಲ್ಲ ಸಿಟಿಯಲ್ಲಿ ಇದ್ರೆ ನಿಮ್ಗೆ ಎಲ್ಲರಿಗೂ ಸಿಟಿಯಲ್ಲಿ ಇದ್ದಂಥ ಮಕ್ಕಳು ಇರ್ತಾರೆ,
ಅವ್ರಿಗೆಲ್ಲ ನೀವು ಭೇಟಿ ಆಗೋದು. ಒಬ್ಬರು ನಿಮ್ಮ ಪರಿಚಯದ ಸ್ಟೂಡೆಂಟ್ ಇದ್ರೆ ಅವ್ರಿಗೆ ನಾನು ಈ ರೀತಿ ಟೀಚಿಂಗ್ ಮಾಡ್ತೇನೆ, ನನ್ನ ಹತ್ರ ಬನ್ನಿ ಅಂತ ಕರ್ಕೊಂಡ್ಬಂದು ಮಾಡ್ಬೋದು. ಎಕ್ಸಾಂಪಲ್ ಅಂದ್ಬಿಟ್ಟು ನೀವು ನಿಮ್ಮ ಅವ್ರ ಮನೆಗೆ ಹೋಗ್ಬೋದು, ಎಲ್ಲಿ ಹೋಗ್ಬೋದು. ಜಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಪ್ರತಿ ತಿಂಗಳಿಗೆ 1,000 ರೂಪಾಯಿ ಅಮೌಂಟ್ ತೊಗೊಂಡ್ರೆ ಟೋಟಲ್ ಆಗಿ 10 ಜನ ಹಿಡೀರಿ. 10 ಜನ ಆದರೂ ಜಸ್ಟ್ ಎಷ್ಟಾಯಿತು, ಒಂದು ತಿಂಗಳಿಗೆ 10,000 ರೂಪಾಯಿ ಅಮೌಂಟ್ ಆಯಿತು. ಯಾರು ಕೊಡ್ತಾರೆ? ಇದನ್ನ ಮಾಡ್ಕೊಳ್ಳಿ. ಟೀಚಿಂಗ್ ಫೀಲ್ಡಿಂದ ಇದು ಸಿಗುತ್ತೆ. ಈಗ ನಿಮಗೂ ಕೂಡ ನಿಮಗೂ ಕೂಡ ಲ್ಯಾಂಗ್ವೇಜ್ ಅಂದರೆ ನಿಮಗೂ ಕೂಡ ಎಜುಕೇಷನ್ ಇಂಪ್ರೂವ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಇದು ಮಾಡ್ಕೊಳ್ಳಿ. ತುಂಬ ಜನ ಮಾಡಲ್ಲ. ಟೀಚಿಂಗ್ ಮಾಡಿ, ಭಯ ಪಡಬೇಡಿ, ಮಾಡ್ಬೋದು. ಆಫ್ಲೈನ್ ಟೀಚಿಂಗ್ ನೀವು ಈ ರೀತಿ ಮನೆ ಭೇಟಿ ಆಗ್ಬೋದು. ಇಲ್ಲಾಂದ್ರೆ ಅದಕ್ಕೆ ಕೆಲವೊಂದಷ್ಟು ವೆಬ್ಸೈಟ್ಗಳಿದೆ. ಯೂಟ್ಯೂಬ್ನ ಸರ್ಚ್ ಮಾಡಿ. ಟೀಚಿಂಗ್ ಬಗ್ಗೆ ನಾನು ಕೂಡ ನೋಡಿದ್ದೀನಿ, ಕೆಲವೊಂದಷ್ಟು ವೆಬ್ಸೈಟ್ ಇದೆ. ನಾನು ಸರ್ಚ್ ಮಾಡಿ ನೋಡಿದೆ. ಆ ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಏರಿಯಾ ಸುತ್ತಮುತ್ತ ಇದ್ದವರ ಅವರು ಟೀಚಿಂಗ್ ಇನ್ನೂ ಸಿಗುತ್ತೆ. ಇಷ್ಟು ವೇಕೆನ್ಸಿ ಖಾಲಿ ಇದೆ, ಇಲ್ಲಿ ಇವ್ರಿಗೆ ಬೇಕಾಗಿದೆ, ಇವ್ರಿಗೆ ಬೇಕಂತ ಅವ್ರಿಗೆ ಹತ್ರ ಹೋಗಿ ನೀವು ಅವ್ರ ಹತ್ರ ಅವ್ರು ಸ್ವಲ್ಪ ಇಂಟರ್ವ್ಯೂ ರೀತಿ ಇರುತ್ತೆ. ಅವ್ರು ಕೇಳ್ತಾರೆ ಹೆಂಗೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗ್ಬೇಕಲ್ಲ ಹುಡುಗರು. ಯಾರನ್ನೆಲ್ಲ ನೋಡಿ ನಿಮ್ಗೆ ಕರೆಸ್ತಾರೆ. ಈ ರೀತಿ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಆಫ್ಲೈನ್. ಇನ್ನು ಆನ್ಲೈನ್ ಟೀಚಿಂಗ್ ಅಂತ ಬಂದ್ಬಿಟ್ಟು ಏನಪ್ಪ, ಆನ್ಲೈನ್ ಟೀಚಿಂಗ್ನಿಂದ ನೀವು ಮಾಡ್ಬೋದು, ಮನೇಲಿ ಕೂತು ಮಾಡ್ಬೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಫೇಸ್ಬುಕ್ ಒಂದು ಚಾನಲ್ ಕ್ರಿಯೇಟ್ ಮಾಡೋದು, ಇನ್ಸ್ಟಾಗ್ರಾಮ್ ಒಂದು ಚಾನಲ್ ಕ್ರಿಯೇಟ್ ಮಾಡೋದು, ಮತ್ತು ಅದ್ರ ಜೊತೆಗೆ ಮತ್ತೆ ಯೂಟ್ಯೂಬ್ ಒಂದು ಚಾನಲ್ ಮಾಡೋದು. ಈ 3 ಪ್ಲಾಟ್ಫಾರ್ಮ್ ನೀವು ಕ್ರಿಯೇಟ್ ಮಾಡೋದು. ಈ 3 ಪ್ಲಾಟ್ಫಾರ್ಮ್ ನಿಮ್ಮ ಒಂದು ಈ ಕ್ಲಾಸಸ್ ಏನಿದೆಲ್ಲ, 9th ಕ್ಲಾಸ್ ಆಗಿರ್ಬೋದು, 10th ಕ್ಲಾಸ್ ಆಗಿರ್ಬೋದು, 2nd PU ಕ್ಲಾಸ್ ಆಗಿರ್ಬೋದು, ಡಿಗ್ರಿ ಕ್ಲಾಸಸ್ ಆಗಿರ್ಬೋದು, LLB ಕ್ಲಾಸಸ್ ಆಗಿರ್ಬೋದು, ಯಾವುದೇ ಒಂದು ಕ್ಲಾಸ್ ನೀವು ವಿಡಿಯೋ ಮಾಡ್ಬೋದು. ಸ್ಟಡಿ ಅದನ್ನೆಲ್ಲ ಬಿಟ್ಟು ಕಾಂಪಿಟೇಷನ್ ಅಂದರೆ ಈ ಕಾಂಪಿಟೇಟಿವ್ ಏನಿದೆಲ್ಲ ಜಾಬ್ಸ್ಗಳ ಬಗ್ಗೆ, ಇದ್ರ ಬಗ್ಗೆ ನೀವು ಕ್ಲಾಸಸ್ ಬಗ್ಗೆ ವಿಡಿಯೋ ಮಾಡೋದು. ಇದ್ರ ಬಗ್ಗೆ ವಿಡಿಯೋ ಮಾಡಿ ನೀವು ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಕನ್ನಡದಲ್ಲಿ ಎಷ್ಟೋ ಅಕಾಡೆಮಿಗಳು ನಡೀತಾ ಇದೆ. ಎಷ್ಟೋ ಅಕಾಡೆಮಿಗಳು ಲಕ್ಷ ಕೋಟಿ ಮಾಡ್ತಾ ಇದ್ದಾರೆ. ಕೋಟಿ ಮಾಡ್ತಾ ಇದ್ದಾರೆ. ನೀವು ಮಾಡಿ, ಸ್ಟೂಡೆಂಟ್ ಸಿಗುತ್ತಾರೆ. ಇದರಿಂದ ನಮಗೆ ನಿಮ್ಮ ಒಂದು ಹೆಸರು ಬರುತ್ತೆ, ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮುಂದಿನ ದಿನಮಾನದಲ್ಲಿ. ಇದು ಮಾಡಿ, ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಆನ್ಲೈನ್ ಆಗಿರೋ ಆಫ್ಲೈನ್ ಆಗಿರೋ ಇದರಲ್ಲಿ ಯಾವ್ದು ಬೇಕಾದರೂ ಅದು ಮಾಡಿ. ನಾನು ನಿಮ್ಗೆ ಹೇಳೋರಿಗೆ ಆನ್ಲೈನ್ ಮಾಡಿ, ಆಫ್ಲೈನ್ ಮಾಡಿ, ಅದೇ ನಿಮಗೇನು ಅಭ್ಯಂತರ. ಜಸ್ಟ್ 1 hour ಕ್ಲಾಸ್ ಹೋಗೋದು ದೊಡ್ಡ ವಿಷಯ ಅಲ್ಲ ನಿಮಗೆ. ಮಾಡಿ, ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಮಾಡ್ತಾ ಇದ್ರಲ್ಲ ಮಾಡಿ. ಈ ಆನ್ಲೈನ್ ಮಾಡಿದ್ರೆ ನಿಮಗೆ ದೊಡ್ಡ ಅಕಾಡೆಮಿಗಳು ಆಗುತ್ತೆ. ನಿಮ್ಮ ಹೆಸರಲ್ಲಿ ಕೋಟಿ ಕ್ರೋರ್ ಗತಿ ಆಗುತ್ತೆ, ಲಕ್ಷಾಂತರ ಗತಿ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಮಾಡಿ, ಬಿಡಾಕೋಬೇಡಿ. ಈ ಸ್ಕಿಲ್ ನಿಮ್ಮ ಹತ್ರ ಇದೆ, ನಿಮ್ಮ ಮೈಂಡಲ್ಲಿ ಇದ್ದಿರುತ್ತೆ. ಅದ್ರ ಬಟ್ ನೀವೇನು ಮಾಡ್ತಾರೆ, ಭಯ ಪಡೋದು ಅವಶ್ಯಕತೆ ಇಲ್ಲ. ಈಗಿನ ದಿನದಲ್ಲಿ ನಾನು ನಿಮ್ಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೇನೆ, ನೀವು ಎಲ್ಲರಿಗೂ ಹೇಳ್ತಾನೆ, ನೀವು ಕಷ್ಟಪಟ್ಟರೆ ಮಾತ್ರ ನೀವು ಮುಂದೆ ಒಂದಿನ ಹೋಗ್ತಾರೆ. ಕಷ್ಟಪಡಲಿಲ್ಲ ಅಂದ್ರೆ ಇಲ್ಲ. ಅವ್ರು ಹಂಗೆ ಮಾಡ್ತಾರೆ, ಅವ್ರು ಹಂಗೆ ಅಂತಲ್ಲ. ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ. ಯಾಕಂದ್ರೆ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ಮುಚ್ಚಾಕಕ್ಕೆ ಹೋಗ್ಬೇಡಿ. ಈ ಸ್ಕಿಲ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡಿ, ಆಟೋಮೆಟಿಕ್ ರೀಚ್ ಆಗುತ್ತೆ. ಈಗ ನಮ್ಮ ಈ ಸಿಟಿ ಕಡೆ ತುಂಬ ಜನ ಗೊತ್ತಿಲ್ಲ, ಹಳೆ ಕನ್ನಡ ಯಾವ ರೀತಿ ಮಾತಾಡೋದು ಗೊತ್ತಾಗಲ್ಲ. ಇಂಥರ ಬಗ್ಗೆ ವಿಡಿಯೋ ಮಾಡಿ. ಇನ್ನು ನೆಕ್ಸ್ಟ್ 4th ಸ್ಕಿಲ್ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಅಂತ ಬಂದ್ಬಿಟ್ಟು ತುಂಬ ಸಿಂಪಲ್. ಫ್ರೀಲಾನ್ಸಿಂಗ್ ಅಂದ್ರೆ ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಹಲವಾರು ಟೈಪ್ಸ್ ಸ್ಕಿಲ್ ಬರುತ್ತೆ. ಇದ್ರ ಮೂಲಕ ನೀವು ಮಾಡೋದು. ಫ್ರೀಲಾನ್ಸಿಂಗ್ ಅಂದ್ರೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ ಅರ್ಥ ಮಾಡ್ಲೆ. ತುಂಬ ಜನರಿಗೆ ಎಡಿಟಿಂಗ್ ಅನ್ನೋದು ಗೊತ್ತಿರುತ್ತೆ. ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು, ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋ ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಕಲರ್ ಎಡಿಟಿಂಗ್ ಮಾಡೋದು ತುಂಬ ಜನ ಗೊತ್ತಿರುತ್ತೆ. ಅದ್ರ ಮೂಲಕ ನೀವು ಮಾಡ್ಬೋದು, ಎಡಿಟಿಂಗ್ ಮೂಲಕ. ಮತ್ತೆ ಎಡಿಟಿಂಗ್ ಗೊತ್ತಿರುತ್ತೆ. ತುಂಬ ಜನರಿಗೆ ಯೂಟ್ಯೂಬ್ ಸ್ಟುಡಿಯೋ ತಮ್ನೇಲ್ ಎಡಿಟಿಂಗ್ ಮಾಡೋಕೆ ಬರುತ್ತೆ. ತಮ್ನೇಲ್ HD ಒಂದು ತಮ್ನೇಲ್ ಎಡಿಟಿಂಗ್ ಮಾಡೋಕೆ ಬರುತ್ತೆ. ತುಂಬ ಜನರ ಹತ್ರ ಸ್ಕಿಲ್ ಇರುತ್ತೆ. ಇನ್ನೆಷ್ಟು ಬಂದ್ಬಿಟ್ಟು ಯೂಟ್ಯೂಬ್ ಕೋರ್ಸ್. ತುಂಬ ಜನರ ಹತ್ರ ಯೂಟ್ಯೂಬ್ ಬಗ್ಗೆ ಎಲ್ಲ ನಾಲೆಜ್ ಗೊತ್ತಿರುತ್ತೆ. ಯೂಟ್ಯೂಬ್ ಕೋರ್ಸ್ ಗೊತ್ತಿರುತ್ತೆ, ಆದ್ರೆ ತುಂಬ ಜನ ಮಾಡಲ್ಲ. ಇನ್ನೆಷ್ಟು ಬಂದ್ಬಿಟ್ಟು ಈ ವೆಬ್ಸೈಟ್. ತುಂಬ ಜನರಿಗೆ, ಸ್ಟೂಡೆಂಟ್ಗೆ, ನಮ್ಮಲ್ಲಿ ತುಂಬ ಜನರ ಹತ್ರ ಟ್ಯಾಲೆಂಟ್ ಇದೆ, ಅದ್ರ ಬಟ್ ಯಾರು ತೋರಿಸಲ್ಲ. ತುಂಬ ಜನರಿಗೆ ಈ ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಜನರಿಗೆ ಗೊತ್ತಿರುತ್ತೆ. ಮತ್ತು ಅದರ ಜೊತೆಗೆ ಈ ಆ್ಯಪ್ ಲಾಂಚ್ ಅಂದರೆ ಅಪ್ಲಿಕೇಶನ್ ಕೋಡಿಂಗ್ ಮಾಡೋದು, ಲಾಂಚಸ್ ಮಾಡೋದು, ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಮಾಡೋದು. ಈ ರೀತಿ ತುಂಬ ಜನರಿಗೆ ಗೊತ್ತಿರುತ್ತೆ, ಆದ್ರೆ ಬಟ್ ಮಾಡಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ, ಈ ವಿಡಿಯೋ ಎಡಿಟಿಂಗ್ ಯಾರಿಗೆಲ್ಲ ಬರುತ್ತೆ ಅವ್ರೆಲ್ಲರಿಗೂ ಮೊದಲನೇ ಮುಟ್ಟು ಇದರಲ್ಲಿ ಟೋಟಲ್ ಬಂದ್ಬಿಟ್ಟು 5 ಪಾಯಿಂಟ್ಸ್ ಇದೆ. ಒಂದೊಂದಾಗತ್ತೆ. ಮೊದಲನೇ ಮುಟ್ಟು ವಿಡಿಯೋ ಎಡಿಟಿಂಗ್. ಯಾರಿಗೆಲ್ಲ ವಿಡಿಯೋ ಎಡಿಟಿಂಗ್ ಬರುತ್ತೆ ನಾನು ನಿಮ್ಗೆ ಎಲ್ಲರೂ ಹೇಳ್ತೀನಿ, ಇದ್ರ ಮೂಲಕ ತುಂಬ ಅರ್ನ್ ಮಾಡ್ಕೊಳ್ಬೋದು ವಿಡಿಯೋ ಎಡಿಟಿಂಗ್. ಆ್ಯಕ್ಚುಲಿ ಯಾಕಂದರೆ ವಿಡಿಯೋ ಎಡಿಟಿಂಗ್ ಅನ್ನೋದು ಈಗಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ರೀತಿ ಅಂದರೆ, ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ವಿಡಿಯೋ ಎಡಿಟಿಂಗ್ ಅನ್ನೋದು ಗೊತ್ತಿರಲೇಬೇಕು. ಆ್ಯಕ್ಚುಲಿ ಅದಕ್ಕೋಸ್ಕರ ಮಾಡಿ ವಿಡಿಯೋ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡಿ. ಯಾವ ರೀತಿ ವಿಡಿಯೋ ಎಡಿಟಿಂಗ್ ಬಗ್ಗೆ ಅಂದರೆ ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು ಏನು ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ಇಲ್ಲಾಂದ್ರೆ ಏನು ಮಾಡಿ, ನಿಮ್ಮದೇ ಆದಂಥ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಡಿಟಿಂಗ್ನಿಂದ ದುಡ್ಡು ಬರುತ್ತೆ ನೀವು ನಂಬಕ್ಕಲ್ಲ, 100% ಮಾಡ್ಬೋದು. ಯಾವ ರೀತಿ ಅಂದರೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆಗಿರೋ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಒಂದು ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಹೇಳಿ ಈ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು ಕ್ಲಿಯರ್ಗೆ ತಿಳಿಸಿಕೊಡಿ. ಜನರಿಗೆ ಗೊತ್ತಿಲ್ಲ, ಅದರಿಂದ ನಿಮಗೆ ಅರ್ನಿಂಗ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಏನು ಮಾಡಿ, ನೀವು ಕೆಲವೊಂದಷ್ಟು ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರೆ, ಅವರಿಗೆ ಅವರೊಂದು ವಿಡಿಯೋ ಸೆಕ್ಷನಲ್ಲಿ, ಇಲ್ಲಾಂದ್ರೆ ಅವ್ರ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಬಿಸ್ನೆಸ್ ಮೇಲ್ ಅಂತ ಒಂದಿರುತ್ತೆ, ನಿಮಗೆ ಗೊತ್ತಿರಲಿ. ಆ ಬಿಸ್ನೆಸ್ ಮೇಲ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು, ಸರ್ ನನಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ. ಈಗ ಎಕ್ಸಾಂಪಲ್ಗೆ ಡೆಮೋ ಅವರೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡಿ ತೋರಿಸೋದು, ಸರ್ ನನಗೆ ಈ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಬರುತ್ತೆ, ನನಗೆ ವಿಡಿಯೋ ಎಡಿಟಿಂಗ್ ಇಂಟ್ರೆಸ್ಟ್ ಇದೆ ಸರ್, ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ನಿಮ್ಮ ಒಂದು ವಿಡಿಯೋ ಅಂತೇಳಿ ಅವ್ರಿಗೆ DM ಮಾಡಿ.
ಇನ್ಸ್ಟಾಗ್ರಾಮ್ ಮೂಲಕ ಮಾಡಿ. ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ಅಂದ್ರೆ ಅವ್ರದ್ದೇ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಪೇಜ್ಗಳು ಇರುತ್ತೆ. ಫೇಸ್ಬುಕ್ ಆಗಿರೋ ಇನ್ಸ್ಟಾಗ್ರಾಮ್ ಆಗಿರುತ್ತೆ. ಅವ್ರಿಗೆ ಮೆಸೇಜ್ ಮಾಡಿ DM ಮಾಡಿ ಡೈರೆಕ್ಟಿಗೆ. ಅವಾಗ ಅವ್ರು ಏನು ಮಾಡ್ತಾರೆ ನೋಡ್ತಾರೆ. ನೋಡಿ ಇಷ್ಟವಾದರೆ ನಿಮ್ಮನ್ನು 100% ತೊಗೋತಾರೆ. ಅದರಿಂದ ನಿಮಗೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಅಂತ ಬರುತ್ತೆ. ಆ ದುಡ್ಡಿನಿಂದ ನೀವು ಲೈಫ್ ನಡೆಸ್ಬೋದು. ಜಸ್ಟ್ ಎಷ್ಟು ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ನಿಮಗೇನು ದೊಡ್ಡ ಸಿಂಪಲ್ ಅಂದರೆ ಎಡಿಟ್ ಮಾಡೋರಿಗೂ ತುಂಬ ಕಷ್ಟ ಅಲ್ಲ. ಒಂದು 10 ರಿಂದ 20 ನಿಮಿಷ ಎಡಿಟ್ ಮಾಡ್ಬೋದು ನೀವು, ಇಲ್ಲ ಒಂದು ಅವರ್ಸಲ್ಲಿ ನೀವು ಎಡಿಟ್ ಮಾಡ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳಿ ಅನ್ಬೋದು. ಸರ್ ಈ ಒಂದು ಟ್ರಿಕ್ಸ್ ಅಂದರೆ ಈ ಒಂದು ಸ್ಕಿಲ್ ಯೂಸ್ ಆಗುತ್ತೆ, 100% ಆಗುತ್ತೆ, ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಇದು ಮೊದಲು ನೋಟು ವಿಡಿಯೋ ಎಡಿಟಿಂಗ್. ಸೆಕೆಂಡ್ ನೋಟು ತಮ್ನೇಲ್ ಅಂದ್ರೆ ಕೂಡ ಅದು ಕೂಡ ಸೇಮು. ಯಾಕಂದ್ರೆ ತುಂಬ ಜನ ತಮ್ನೇಲ್ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ. ತಮ್ನೇಲ್ ಒಂದೊಂದು ತಮ್ನೇಲ್ಗೆ 300 ರೂಪಾಯಿ ತಗೋತಾರೆ ಈಗಿನ ದಿನದಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ ಎಷ್ಟೋ ಜನ ನನ್ನ ಹತ್ರನೇ ಕೇಳಿದ್ದಾರೆ, ಬ್ರದರ್ ಸರ್ ಎಡಿಟ್ ಮಾಡಿ ಕೊಡಿ ದುಡ್ಡು ಕೊಡ್ತೀವಿ. ಆ ರೀತಿ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆಲ್ಲ ಒಂದು ತಮ್ನೇಲ್ಗೆ 300 ರೂಪಾಯಿ. ಇದು ಕೂಡ ಯಾವ ರೀತಿ ನೀವು ಎಡಿಟ್ ಮಾಡಿ ನಿಮಗೆ ಯಾವ ರೀತಿ ನೀವು ಕಸ್ಟಮರ್ ತೊಗೋಬೇಕಂದ್ರೆ ಮೇನ್ ಇಂಪಾರ್ಟೆಂಟು ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಏನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಇದೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೋ ತುಂಬ ಸಿಂಪಲ್ ಕ್ಲಿಯರ್ಗೆ ಆಗ್ಬೇಕಾರೆ ಏನೂ ಮಾಡೋಂಗಿಲ್ಲ. ಅದರಲ್ಲಿ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು, ಅಂದ್ರೆ ಈ ರೀತಿ ತಮ್ಮನೇಲಿ ನಿಮ್ಗೆ ಪೋಸ್ಟ್ ಮಾಡೋದು. ಅದರಿಂದ ಏನು ಮಾಡಿ ನೀವು ಕೂಡ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಏನಿದಾರೆ ನಮ್ಮಂಥ ಕ್ರಿಯೇಟರ್ಸ್ ಆಗಿರೋದು ಪ್ರತಿಯೊಬ್ಬರು ಕೂಡ ನೀವು DM ಮಾಡಿ, ಸರ್ ನಾನು ಎಡಿಟ್ ಮಾಡ್ತೀನಿ ತಮ್ಮನೇಲಿ ಅಂತ ಡೆಮೋ ನೀವು ಅವ್ರನ್ನೊಂದು ಫೋಟೋ ತೊಗೊಂಡು ಎಡಿಟ್ ಮಾಡಿ ಕಳಿಸಿ ಅವ್ರು ನೋಡ್ತಾರೆ. ಅವ್ರಿಗೆ ಇಷ್ಟ ಆದ್ರೆ ಏನು ಮಾಡ್ತಾರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದರಿಂದ ನಿಮಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ಒಬ್ಬರೇ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಸಿಕ್ಕರೆ ಮ್ಯಾಕ್ಸಿಮಮ್ ಒಬ್ಬರಿಂದ ನಿಮಗೆ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಸಿಗ್ತಾರೆ. ಒಂದು 5 ಜನ ಕ್ರಿಯೇಟರ್ಸ್ ನಿಮ್ಮ ಕೈಲಿದ್ರೆ ಪ್ರತಿ ದಿನಕ್ಕೆ ಅವರು ಮ್ಯಾಕ್ಸಿಮಮ್ 3 ವಿಡಿಯೋ ಬೇಡ ಒಂದೊಂದು ವಿಡಿಯೋ ಹಿಡಿಯಿರಿ. ಪ್ರತಿ ದಿನಕ್ಕೆ 5 ತಮ್ಮನೇಲಿ ಹಿಡಿದವ್ರು ಆ್ಯಕ್ಚುಲಿ ನಿಮಗೆ ಪ್ರತಿ ದಿನಕ್ಕೆ ನೀವು 5 ತಮ್ಮನೇಲಿ ಒಂದು ತಮ್ಮನೇಲಿ ಎಕ್ಸಾಂಪಲ್ ಆಗಿ ಹೇಳ್ತದೆ. ನಾನು ಕಡಿಮೆ ದುಡ್ಡು ಹೇಳ್ತಾನೆ 100 ರೂಪಾಯಿ ತೊಗೊಳ್ಳಿ. 100 ರೂಪಾಯಿ ತೊಗೊಂಡ್ರೆ 5 ತಮ್ಮನೇಲಿ ಎಷ್ಟಾಯ್ತು 500 ರೂಪಾಯಿ ಅಮೌಂಟ್ ಆಯಿತು. ಇದನ್ನ ಯಾರು ಕೊಡ್ತಾರೆ? ಜಸ್ಟ್ ಈ ರೀತಿ ಮಾಡಿ. ಈ ರೀತಿ ಕಸ್ಟಮರ್ ತೊಗೊಂಡು ಈ ರೀತಿ ಮಾಡ್ಕೊಳ್ಬೋದು. ಡೈರೆಕ್ಟ್ ಅವ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ DM ಮಾಡ್ಕೊಳ್ಳಿ. DM ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಸ್ನೆಸ್ ಮೇಲೆ ಇರುತ್ತೆ. ಆಟೋಮೆಟಿಕ್ ರಿಪ್ಲೈ ಬರುತ್ತೆ. ಕಮೆಂಟಿಗೆ ರಿಪ್ಲೈ ತೊಗೊಳ್ಳಿ. ಯಾಕಂದ್ರೆ ತುಂಬ ಜನ ಕ್ರಿಯೇಟರ್ಸ್ ಇರ್ತಾರೆ. ಇದು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಕೋರ್ಸ್ ನೀವೇ ಲಾಂಚ್ ಮಾಡ್ಕೊಳ್ಳಿ. ಒಂದು ಬರೀರಿ ಎಲ್ಲ ಯೂಟ್ಯೂಬ್ ಕೋರ್ಸ್ ಮಾಡಿ. ಯಾವ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಮಾನಿಟೈಸೇಷನ್ ಅಪ್ಲೈ ಮಾಡೋದು, ಯಾವ ರೀತಿ ಗೂಗಲ್ ಆಡ್ಸೆನ್ಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು, ಈ ರೀತಿ ಒಂದು ಎಲ್ಲ ಸ್ಕ್ರಿಪ್ಟ್ ಒಂದು ಕೋರ್ಸ್ ಮಾಡಿ. ಆ ಕೋರ್ಸ್ ಅನ್ನೋದು ಅದಕ್ಕೆ ಅಂದ್ರೆ ಕೆಲವೊಂದಷ್ಟು ಪ್ರೈಸ್ ಇಟ್ಟು ಸೇಲ್ ಮಾಡಿ, ಮಾರಿಬಿಡಿ. ಅದೇ ಯಾವ ರೀತಿ ಮಾಡೋದು ಈ ಸೋಷಿಯಲ್ ಮೀಡಿಯಾದಿಂದ ಪ್ರಮೋಟ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ನೀವೇ ನಿಮ್ಮ ಕೋರ್ಸ್ ನೀವೇ ಪ್ರಮೋಟ್ ಮಾಡ್ಕೊಳ್ಳಿ. ಇನ್ನೊಬ್ರು ಯಾರು ಬರಲ್ಲ. ಇದರಿಂದ ನೀವು ಏನು ಮಾಡೋದು ಪ್ರಮೋಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ನೋಡುವಂಥ ಜನ ಹೊಸ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲ್ಲ. ಎಡಿಟಿಂಗ್ ಯಾವ ರೀತಿ ಮಾಡೋದು, ಏನು ಮಾಡೋದು, ಎಲ್ಲ ಸ್ಕಿಲ್ಸ್ ಗೊತ್ತಿರಲ್ಲ. ಅವ್ರಿಗೆಲ್ಲ ಏನು ಮಾಡ್ತಾರೆ ಈ ಕೋಡ್ ಅಂದರೆ ಇದನ್ನ ತೊಗೊಂಡು ಡೈರೆಕ್ಟಾಗಿ ಏನು ಮಾಡ್ತಾರೆ ಪರ್ಚೇಸ್ ಮಾಡಿದ್ರೆ ಯೂಸ್ ಮಾಡ್ತಾರೆ. ನಾನು ಕೂಡ ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಬೇಕಾದ್ರೆ ನಾನು ಕೂಡ ಕೋರ್ಸ್ ರೆಡಿ ಮಾಡ್ಬೇಕಂತ ಇದನ್ನ ಯಾರು ಬಟ್ ನಿಮಗೆ ಬೇಕಾ ಬೇಡ ಚಿಕ್ಕ ಕಮ್ಯುನಿಟಿ ಕಮಿಟಿಗೆ ಇಲ್ಲಾಂದ್ರೆ ಇಲ್ಲ ಮಾಡಿ ಸರ್ ಅಂದ್ರೆ ಮಾಡ್ತೀನಿ ನಿಮ್ಗೋಸ್ಕರ. ಓಕೆ, ಈ ರೀತಿ ಕೋರ್ಸ್ ಒಂದು ಅದರದಂಥ ಅಮೌಂಟ್ ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಒಂದು ಕೋರ್ಸ್ಗೆ ಜಾಸ್ತಿ ಬೇಡ 500 ರೂಪಾಯಿ ಅಮೌಂಟ್ ಸೆಟ್ ಮಾಡಿ. 500 ರೂಪಾಯಿ ಅಮೌಂಟ್ ಆದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಜನ ಆದರೆ ಎಷ್ಟಾಯ್ತು 1000 ರೂಪಾಯಿ ಅಮೌಂಟ್ ಸಾಕಲ್ಲ. ಬರೀ 2 ಜನ ಹೇಳಿದೆ ನಾನು, ಎಷ್ಟೋ ಜನ ಇದ್ದಾರೆ. ಇದರಿಂದ ನೀವು ತುಂಬ ಅರ್ನಿಂಗ್ ಮಾಡ್ಕೊಳ್ಬೋದು. ನಿಮ್ಮ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ಸೈಟ್. ತುಂಬ ಜನರಿಗೆ ವೆಬ್ಸೈಟ್ ಕ್ರಿಯೇಟ್ ಮಾಡೋಕೆ ಗೊತ್ತಿಲ್ಲ. ಈ ವೆಬ್ಸೈಟ್ ಡೊಮಿನ್ ಹೆಂಗೆ ತೊಗೋದು, ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಬ್ಲಾಗರ್ ವೆಬ್ಸೈಟ್ ಆಗಿರೋದು ಯಾವುದೋ ತುಂಬ ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ವೆಬ್ಸೈಟ್ ಯಾವ ರೀತಿ ಕಸ್ಟಮೈಸೇಷನ್ ಮಾಡೋದು, ಬಿಲ್ಡ್ ಮಾಡೋದು, ವೆಬ್ಸೈಟ್ ಯಾವ ರೀತಿ ಮಾನಿಟೈಸೇಷನ್ ಮಾಡೋದು ಗೊತ್ತಿಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ನೀವು ಒಂದು ಏನು ಮಾಡಿ, ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿ. ಯಾವ ರೀತಿ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಆಗಿ ಈಗೇನು ರೀಲ್ಸ್ ಬೂಸ್ಟ್ ಆಗ್ತದೆ ಮಾಡಿ. ನಾನು ನಿಮಗೆ ವೆಬ್ಸೈಟ್ ಏನೋ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ಈ ಮೇಲ್ ಹಿಡ್ಕೊಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ. ಇಷ್ಟು ದುಡ್ಡು ಅಂತ ಹೇಳಿ ನೀವೇನು ಫ್ರೀ ಮಾಡಕ್ಕೆ ಹೋಗ್ಬಿಡಿ. ನೀವು ದುಡ್ಡು ತೊಗೊಳ್ಳಿ, ಆ ದುಡ್ಡು ತಕ್ಕಂತೆ ಅವ್ರಿಗೆ ನೀವು ಕೆಲಸ ಮಾಡಿಕೊಡಿ. ಇದು ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ. ವೆಬ್ಸೈಟ್ ಮಾಡಿ. ತುಂಬ ಜನ ಅಪ್ಲಿಕೇಶನ್ ಲಾಂಚಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಅಪ್ಲಿಕೇಶನ್ ಕೂಡ ತುಂಬ ಜನ ಲಾಂಚಸ್ ಬೇಕಾಗಿರುತ್ತೆ, ಗೊತ್ತಿರಲ್ಲ. ಅಪ್ಲಿಕೇಶನ್ ಕೋಡಿಂಗ್ ಮಾಡಿ, ಅಪ್ಲಿಕೇಶನ್ ಏನಾರು ಪ್ರಾಬ್ಲಮ್ ಮಾಡೋದು, ಅಪ್ಲಿಕೇಶನ್ ಲಾಂಚ್ ಮಾಡೋದು, ಈ ರೀತಿ ಕೂಡ ಮಾಡ್ಕೊಳ್ಳಿ. ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಕೂಡ ಮಾಡಿ. ತುಂಬ ಜನ ಸ್ಟೂಡೆಂಟ್ ಹತ್ರ ಟ್ಯಾಲೆಂಟ್ ಇದೆ, ಅದ್ರ ಬಟ್ ಸ್ಕಿಲ್ ಇದೆ, ಯಾರು ಕೂಡ ತೋರಿಸಲ್ಲ. ನೀವು ಸ್ಕಿಲ್ ಯೂಸ್ ನಿಮ್ಮ ಮೈಂಡಲ್ಲಿ ಇದ್ದಂಥ ಸ್ಕಿಲ್, ನಾನು ಬೇರೆ ಯಾವುದಿಲ್ಲ, ನಿಮ್ಮ ಮೈಂಡಲ್ಲಿ ಇದ್ದಂಥ ಸ್ಕಿಲ್ ನೀವು ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಸ್ಕಿಲ್, ಕೊನೆಯ ಸ್ಕಿಲ್ ಬಂದ್ಬಿಟ್ಟು ಏನಪ್ಪ, ಕಂಟೆಂಟ್ ಅವರ್ ಕ್ರಿಯೇಷನ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಸ್ಕಿಲ್ ಅಂತ ಅನ್ಬೋದ್ರು. ತುಂಬ ಹೇಳ್ಬೇಕಾದ್ರೆ ಈ ಕಂಟೆಂಟ್ ಅಂಡ್ ಕ್ರಿಯೇಷನ್ ಅಂತ ಇಲ್ಲ, ಈ ಒಂದು ಸ್ಕಿಲ್ನಿಂದ ನೀವು ಎಷ್ಟು ಅರ್ನ್ ಮಾಡ್ಬೋದು ಲೆಕ್ಕನಿಲ್ಲ ಅದಕ್ಕೆ. ಯಾವ ರೀತಿ ಅಂದರೆ ಹೇಳ್ಬೇಕಂದ್ರೆ ಈಗ ನಿಮ್ಮ ಮುಂದೆ ಇದೆ ನೋಡಿ, ಎಕ್ಸಾಂಪಲ್ ನಾನೇ ನೋಡಿ, ಈ ಕಂಟೆಂಟಿಂದ ನಾನು ಅರ್ನ್ ಮಾಡ್ತಾರೆ. ಯಾಕಂದರೆ ಈ ಟೆಕ್ ಕ್ಯಾಟಗರಿ ಆಗಿರೋದು, ಬ್ಲಾಗಿಂಗ್ ಆಗಿರೋದು, ಕುಕ್ಕಿಂಗ್ ಆಗಿರ್ಬೋದು, ನೀವು ಯಾವುದೋ ಒಂದು ಕ್ಯಾಟಗರಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ನೀವು ವೀಡಿಯೋ ಮಾಡೋದು, ಬ್ಲಾಗಿಂಗ್ ಮಾಡ್ತಾರೆ, ಬ್ಲಾಗಿಂಗ್ ಮಾಡಿ ಯಾವುದೋ ಒಂದ್ರ ಬಗ್ಗೆ ಮಾಡಿ. ಇದರಿಂದ ಏನಂತೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದರಿಂದ ಏನಂತ ನೋಡುವಂಥ ಜನರಿಗೆ ಯಾಡ್ಸ್ ಬರುತ್ತೆ. ಆ ಯಾಡ್ಸ್ನಿಂದ ನಿಮಗೆ ದುಡ್ಡು ಅನ್ನೋದು ಸಿಗುತ್ತೆ. ಈ ಕಂಟೆಂಟ್ ವೀಡಿಯೋ ಮಾಡೋದ್ರೆ ನಿಮ್ಗೆ ಏನೋ ಸಿಗುತ್ತೆ, ದುಡ್ಡು ಕೂಡ ಸಿಗುತ್ತೆ. ಈ ದುಡ್ಡಕ್ಕಿಂತ ಇಂಪಾರ್ಟೆಂಟ್ ಇಡೀ ಕರ್ನಾಟಕ ಜನರ ಪ್ರೀತಿ ಸಿಗುತ್ತೆ. ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಳ್ಳಿ, ವೀಡಿಯೋ ಮಾಡಿ.
ನಿಮ್ಗೆ ಈ ಥರ ಟ್ಯಾಲೆಂಟ್ ಇದೆ ತೋರಿಸಿ, ಕ್ಯಾಮ್ರಾ ಮುಂದೆ ಬರೋದಕ್ಕೆ ಭಯಪಡೋಕೆ ಕೂಡ ಇದರಿಂದ ಕೂಡ ಮಾಡಿ. ಇದರಿಂದ ಯಾವ ರೀತಿ ಅರ್ನ್ ಮಾಡೋದು, ಈ ಕಂಟೆಂಟ್ ಕ್ರಿಯೇಟರ್ನಿಂದ ಈ 3 ಪ್ಲಾಟ್ಫಾರ್ಮಿಂದ ನೀವು ಅರ್ನ್ ಮಾಡ್ಬೋದು. ಮೊದಲನೇ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಯೂಟ್ಯೂಬ್, ಸೆಕೆಂಡ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಫೇಸ್ಬುಕ್, ಥರ್ಡ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್. ನೀವು ಅನ್ಬೋದು ಬ್ರದರ್ ಇನ್ಸ್ಟಾಗ್ರಾಮ್ನಿಂದ ಕೂಡ ದುಡ್ಡು ಸಿಗುತ್ತೆ. ಇನ್ಸ್ಟಾಗ್ರಾಮ್ದು ಯಾವ ರೀತಿ ಸಿಗುತ್ತೆ, ಕೆಲವೊಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ ಸಿಗುತ್ತೆ, ಅದರಿಂದ ನೀವು ದುಡ್ಡು ಮಾಡ್ಬೋದು. ಇಷ್ಟು ಮಾಡಿ ನೀವು ಅರ್ನ್ ಮಾಡ್ಕೊಳ್ಬೋದು. ಇದರಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು. ಅದೇ ಈಗ ಇದೇ ಒಂದು ಶೂಟ್ ಮಾಡಿದಾರಲ್ಲ, ಇದೇ ಒಂದು ವಿಡಿಯೋ ಫೇಸ್ಬುಕ್ನ ಅಪ್ಲೋಡ್, ಇನ್ಸ್ಟಾಗ್ರಾಮ್ ಅಪ್ಲೋಡ್, ಶಾರ್ಟ್ಸಲ್ಲಿ ಬೇರೆ ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸ್ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿ. ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ, ಜನರು ಇಷ್ಟಪಡ್ತಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಮತ್ತು ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಆರಾಮಾಗಿ ನಿಮ್ಮ ಚಾನಲ್ ಕೂಡ ಗ್ರೋ ಆದಂಗೆ ದುಡ್ಡು ಕೂಡ ಜಾಸ್ತಿ ಬರುತ್ತೆ. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಹೇಳಿದ್ನಲ್ಲ, ಈ 5 ಸ್ಕಿಲ್ ನೀವು ಏನಾದರೂ ಯೂಸ್ ಮಾಡಿದರೆ, ಆ ಸ್ಟೂಡೆಂಟ್ಸ್ ಎಲ್ಲರಿಗೆ ಇದ್ದೀನಿ, ಈ 5 ಸ್ಕಿಲ್ ನಿಮಗೋಸ್ಕರ 10 ದಿನ ಕಂಟಿನ್ಯೂ ಸ್ಟಡಿ ಮಾಡಿದ್ದೀನಿ. ನಾನು ಎಲ್ಲೂ ಮಾಡಿಲ್ಲ ಆ್ಯಕ್ಚುಲಿ. ಅಂದರೆ ಇದ್ರ ಬಗ್ಗೆ ನಾನು ಸರ್ಚ್ ಮಾಡಿದೆ, ರಿಸರ್ಚ್ ಮಾಡಿದ್ದೀನಿ. ಯಾವತ್ತೂ ಸರ್ಚ್ ಮಾಡಿಲ್ಲ, ಅದು ಬಟ್ ನಿಮಗೋಸ್ಕರ ಸರ್ಚ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಕೂಡ ಕಷ್ಟಪಟ್ಟೆ. ನಾನು ಕೂಡ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕಿರಣ್ ಸ್ಟೋರಲ್ಲಿ ಕೆಲಸ ಮಾಡಿದೆ. 1 ಅವರ್ಸ್ಗೆ 10 ರೂಪಾಯಿ, ನೀವು ನಂಬಲ್ಲ. 1 ಅವರ್ಸ್ಗೆ 10 ರೂಪಾಯಿ ಮಾಡಿದ್ದೀನಿ ನಾನು. ಎಲ್ಲಿ ನಮ್ಮ ರಾಯಬಾಗ್ ಕಿರಣ್ ಶೆಟ್ಟರ್, ಎಲ್ಲಿ ಯಾರು ಬಂದ ಹತ್ರ ಶೆಟ್ಟರ್ ಅನ್ನೋರು ಒಬ್ರು ಇದ್ದಾರೆ, ಅಲ್ಲಿ ಅವ್ರ ಹತ್ರ ಮಾಡಿದ್ದೀನಿ. ಜೇಂಡಾ ಕಟ್ಟಿ ಹತ್ರ ಮುಂದ್ಗಡೆ ಬಂದ್ಬಿಟ್ಟು ಶೆಟ್ಟರ್ ಅಂತ ಬಂದ್ಬಿಟ್ಟು ರಾಯಬಾಗ್ದವ್ರು ಇದ್ದಾರೆ, ನಿಮ್ಗೆ ಗೊತ್ತಾಗಿರುತ್ತೆ, ಅಲ್ಲಿ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಮಾಡಿ. ನಾನು ಕೂಡ ಕಷ್ಟಪಡ್ತಾ ಇರ್ತೀನಿ. ಅವಾಗ ನಾನು ಸ್ಕೂಲ್ ಫೀಸ್ ಆಗಿರ್ಬೋದು, ನಾನು ಇಂಟರ್ನೆಟ್ ವಿಡಿಯೋ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾರೆ, ಈ ವಿಡಿಯೋ ಅಪ್ಲೋಡ್ ಮಾಡೋಕೆ ಇಂಟರ್ನೆಟ್ ಖರ್ಚಿಗೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡೋ ಬದಲು ಇಲ್ಲೇ ಮಾಡಿದ್ರಿಂದ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮಗೆ ದುಡ್ಡು ಕೂಡ ಸಿಗುತ್ತೆ, ನಿಮಗೆ ಎಜುಕೇಷನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಇದು ಮಾಡ್ಕೋಬೇಕು. ಏನೋಲ್ಲ, ತುಂಬ ಸಿಂಪಲ್. ಟೋಟಲ್ ಈ 5 ಸ್ಕಿಲ್ ಇದೆ. ಈ 5 ಸ್ಕಿಲ್ ಯಾವ ರೀತಿ ಅನಿಸುತ್ತೋ ಚಿಕ್ಕದೇ ಕಮೆಂಟ್ಸಲ್ಲಿ ಕಮೆಂಟಿಗೆ, ನನಗೆ ಮಾತ್ರ ಗೊತ್ತಿಲ್ಲ, ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಈ 5 ಸ್ಕಿಲಲ್ಲಿ ನೀವು ಯಾವ್ದು ಯೂಸ್ ಮಾಡ್ಕೊಂಡು ಮಾಡ್ತಿರೋ ಬಿಡ್ತಿರೋ ನಿಮ್ಮ ಮೇಲೆ ಡಿಪೆಂಡ್. ಆದ್ರೆ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಗಿಮೋಷನ್ ಅಲ್ಲ, ಇದು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ, ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಕೆಟ್ಟದ್ದು ಯೂಸ್ ಮಾಡ್ಕೋಬೇಡಿ, ಒಳ್ಳೇದು ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಕೂಡ ನಿಮ್ಮ ಲೈಫ್ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ದಿನದಲ್ಲಿ ತುಂಬ ಕಷ್ಟ ಲೈಫ್ ನಡೆದು ಎಲ್ಲ ಇದ್ರ ಮೇಲೆ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಕಂಟಿಗೆ ನೆಕ್ಸ್ಟ್ ಮತ್ತೆ ನನಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಚೇಂಜ್ ಅಂತ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ.